ನೋಡಿ ಕ್ವಶನ್ನು ಓದಿ, ಇಂಪಾರ್ಟೆಂಟ್ ಕ್ವಶನ್ ಇದು. ಸಾಲ್ವ್ ದ ಈಕ್ವೇಷನ್ ಪಿ ಎಕ್ಸ್ ಮೈನಸ್ ವೈ ಪಿ ವೈ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 2p ಬೈ ರಿಡ್ಯೂಸಿಂಗ್ ಇನ್ ಟು ಕ್ಲಾರೆಟ್ಸ್ ಫಾರ್ಮ್ ಬೈ ಟೇಕಿಂಗ್ ದ ಸಬ್ಸ್ಟಿಟ್ಯೂಷನ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ವೈ ಇಸ್ ಈಕ್ವಲ್ ಟು ವೈ ಸ್ಕ್ವೇರ್. ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಈ ಈಕ್ವೇಷನ್ನ ಬರ್ಕೊಳ್ಳಿ. ಹೇಳಿ ಈಕ್ವೇಷನ್ ಏನು? ಪಿ ಎಕ್ಸ್ ಮೈನಸ್ ವೈ ಇಂಟು ಪಿ ವೈ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು ಏನು? 2p. ಅರ್ಥ ಆಗ್ತಿದೆಯಲ್ವಾ? ಈಗ ಏನು ಮಾಡಬೇಕು ನೆಕ್ಸ್ಟು? ಇದು ಈಕ್ವೇಷನ್ ಏನು ಅನ್ಕೋಬೇಕು? ಇದನ್ನ ಅರ್ಥ ಆಗ್ತಿದೆಯಲ್ವಾ? ಈಗ ಏನು ಕೊಟ್ಟಿದ್ದಾರೆ ಅವರು? ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಅರ್ಥ ಆಯ್ತಲ್ವಾ? ಇಲ್ಲಿ ಎಕ್ಸ್ನ ಫೈಂಡ್ ಮಾಡ್ಕೊಳ್ಳಿ. ಎಕ್ಸ್ ಏನಾಗುತ್ತೆ? ರೂಟ್ ಆಫ್ ಕ್ಯಾಪಿಟಲ್ ಎಕ್ಸ್. ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿ ಎಕ್ಸ್ ಬೈ ಡಿ ಎಕ್ಸು. ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ ಏನು? 2x ಡಿ ಎಕ್ಸ್ ಬೈ ಡಿ ಎಕ್ಸ್ 2. ರೂಟ್ ಎಕ್ಸ್ಗೇನು? ರೂಟ್ ಕ್ಯಾಪಿಟಲ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಏನು ಮಾಡಬೇಕಂದ್ರೆ ಫಸ್ಟು ಈಕ್ವೇಷನ್ ಬರ್ಕೋಬೇಕು, ಎಕ್ಸ್ ಬರ್ಕೋಬೇಕು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಸ್ಮಾಲ್ ಎಕ್ಸ್ ಪಾರ್ಷಲಿ ಮಾಡಬೇಕು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಕ್ಯಾಪಿಟಲ್ ಎಕ್ಸ್ನ ವಿತ್ ರೆಸ್ಪೆಕ್ಟ್ ಟು ಸ್ಮಾಲ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಬೇಕು. ಎಕ್ಸ್ ಸ್ಕ್ವೇರ್ಗೇನು? 2x. ಎಕ್ಸ್ ಅಂದ್ರೇನು? ರೂಟ್ ಎಕ್ಸ್. ನೆಕ್ಸ್ಟ್ ಏನು ಮಾಡಬೇಕು ಹೇಳಿ? ಇದನ್ನ ತಗೊಳ್ಳಿ. ಹೇಳಿ y ಇಸ್ ಈಕ್ವಲ್ ಟು ವೈ ಸ್ಕ್ವೇರ್. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಸ್ಮಾಲ್ ವೈ ಮಾಡಿ. ಡಿಫ್ರೆನ್ಷಿಯೇಟ್ ಕ್ಯಾಪಿಟಲ್ ವೈ ವಿತ್ ರೆಸ್ಪೆಕ್ಟ್ ಟು ಸ್ಮಾಲ್ ವೈ. ಇಲ್ಲಿ ವೈ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ ಏನು? 2y ಡಿ ವೈ ಬೈ ಡಿ ವೈ ಏನಾಗುತ್ತೆ? 2. ವೈ ಅಂದರೆ ಏನು? ಇಲ್ಲಿ ವೈನ ಫೈಂಡ್ ಮಾಡಿ. ವೈ ಅಂದರೆ ರೂಟ್ ಆಫ್ ಕ್ಯಾಪಿಟಲ್ ವೈ. ಅರ್ಥ ಆಗ್ತಿದೆಯಲ್ವಾ? ಈಗ ಪಿ ಅಂದರೆ ಏನು? ಅಥವಾ ವಿ ಹ್ಯಾವ್ ಅಂತ ಬರ್ಕೊಳ್ಳಿ, ಅಥವಾ ಡೈರೆಕ್ಟ್ ಪಿ ಅಂತಾನೆ ಬರೀರಿ. ಪಿ ಅಂದರೆ ಏನು? ಡಿ ವೈ ಬೈ ಡಿ ಎಕ್ಸ್. ಈ ಡಿ ವೈ ಬೈ ಡಿ ಎಕ್ಸ್ನ ಏನು ಮಾಡಬೇಕಂದ್ರೆ, ಈ ವೇರಿಯೇಬಲ್ ಇದೆಯಲ್ವಾ ಕ್ಯಾಪಿಟಲ್ ಎಕ್ಸ್ ಕ್ಯಾಪಿಟಲ್ ವೈಲಿ ಚೈನ್ ರೂಲ್ ಯೂಸ್ ಮಾಡಿ ಮಾಡ್ಕೊ. ಈಗ ನೋಡಿ, ಡಿ ವೈನ ಸ್ಮಾಲ್ ವೈನ ಡಿ ಕ್ಯಾಪಿಟಲ್ ವೈಗೆ ಡಿಫ್ರೆನ್ಷಿಯೇಟ್ ಮಾಡಿ. ಆಮೇಲೆ ಡಿ ಕ್ಯಾಪಿಟಲ್ ವೈನ ಡಿ ಕ್ಯಾಪಿಟಲ್ ಎಕ್ಸ್ ಬೈ ಡಿ ಸ್ಮಾಲ್ ಎ. ನೋಡಿ ಕ್ಯಾನ್ಸಲ್ ಆದರೂ ನಿಮಗೆ ಏನು ಬರುತ್ತೆ? ಅದು ಡಿ ವೈ ಬೈ ಡಿ ಎಕ್ಸ್ ಬರುತ್ತೆ. ಅಂದರೆ ಡಿ ವೈ ಬೈ ಡಿ ಎಕ್ಸ್ನ ಆ ಥರ ಬರ್ಕೋಬೇಕು. ಹೇಳಿ ಪಿ ಅಂದ್ರೇನು? ಡಿ ಸ್ಮಾಲ್ ವೈ ಬೈ ಡಿ ಸ್ಮಾಲ್ ಎಕ್ಸ್ನ ಯಾವ ಥರ ಬರೀಬೇಕು? ಡಿ ಸ್ಮಾಲ್ ವೈ ಬೈ ಡಿ ಕ್ಯಾಪಿಟಲ್ ವೈ, ಡಿ ಕ್ಯಾಪಿಟಲ್ ವೈ ಬೈ ಡಿ ಕ್ಯಾಪಿಟಲ್ ಎಕ್ಸ್ ಬೈ ಡಿ ಸ್ಮಾಲ್ ಎಕ್ಸ್. ಆ್ಯಂಡ್ ಲೆಟ್ ಇದನ್ನ ಕ್ಯಾಪಿಟಲ್ ಪಿ ಅಂತ ಬರ್ಕೋಬೇಕು. ಹೇಳಿ ಆ್ಯಂಡ್ ಲೆಟ್ ಕ್ಯಾಪಿಟಲ್ ಪಿ ಅಂದರೆ ಡಿ ಕ್ಯಾಪಿಟಲ್ ವೈ ಬೈ ಡಿ ಕ್ಯಾಪಿಟಲ್ ಎಕ್ಸ್. ಗೊತ್ತಾಗ್ತಿದೆಯಲ್ವಾ? ಈಗೇನು ಮಾಡಿ, ಪಿ ಏನಾಗುತ್ತೆ ಫೈಂಡ್ ಮಾಡ್ಕೊಳ್ಳಿ. ಸ್ಮಾಲ್ ಪಿ ಈಸ್ ಈಕ್ವಲ್ ಟು, ಈಗ ಡಿ ವೈ ಬೈ ಡಿ ಕ್ಯಾಪಿಟಲ್ ವೈ ಎಲ್ಲಿದೆ? ಡಿ ಸ್ಮಾಲ್ ವೈ ಬೈ ಡಿ ಕ್ಯಾಪಿಟಲ್ ವೈ ಇದೆಯಾ? ಇಲ್ಲಿ ಫೈಂಡ್ ಮಾಡಿದ್ದೀವ. ಇದು ರೆಸಿಪ್ರೋಕಲ್ ತೊಗೋಬೇಕು. ಯಾಕಂದರೆ ಡಿ ಕ್ಯಾಪಿಟಲ್ ವೈ ಬೈ ಡಿ ಸ್ಮಾಲ್ ವೈ ಇದೆ. ನಮಗೆ ಬೇಕಾಗಿರೋದೇನು? ಡಿ ಸ್ಮಾಲ್ ವೈ ಬೈ ಡಿ ಕ್ಯಾಪಿಟಲ್ ವೈ. ಇಲ್ಲೇ ರೆಸಿಪ್ರೋಕಲ್ ತೊಗೋಬಿಡಿ. 1/2 ರೂಟ್ ಕ್ಯಾಪಿಟಲ್ ವೈ. ಗೊತ್ತಾಗ್ತಿದೆಯಲ್ವಾ? ಹೇಳಿ ಏನಾಯ್ತು ಇದು? 1/2 ರೂಟ್ ಕ್ಯಾಪಿಟಲ್ ವೈ. ಡಿ ವೈ ಬೈ ಡಿ ಎಕ್ಸ್ ಅಂದರೆ ಎಲ್ಲಿದೆ? ಕ್ಯಾಪಿಟಲ್ ಪಿ. ಡಿ ಕ್ಯಾಪಿಟಲ್ ಎಕ್ಸ್ ಬೈ ಡಿ ಸ್ಮಾಲ್ ಎಕ್ಸ್ ಅಂದರೆ 2 ರೂಟ್ ಕ್ಯಾಪಿಟಲ್ ಎಕ್ಸ್. 2 ರೂಟ್ 2 ಈಗ ಸ್ಮಾಲ್ ಪಿ ಏನಾಗುತ್ತೆ? ಬೈ ರೂಟ್ ಎಕ್ಸ್ ಬೈ ರೂಟ್ ವೈ ಇಂಟು ಪಿ ಆಗುತ್ತೆ. ಕರೆಕ್ಟ್ ಅಲ್ವಾ? ಈಗ ಈಕ್ವೇಷನ್ 1 ಬಿಕಮ್ಸ್ ಅಂತ ಬರ್ಕೊಳ್ಳೋಣ. ಏನು ಬರ್ಕೊಳ್ಳೋಣ? ಈಕ್ವೇಷನ್ 1 ಬಿಕಮ್ಸ್, ಹೇಳಿ ಸ್ಮಾಲ್ ಪಿ ಅಂದರೆ ಏನು? ಹೇಳಿ ರೂಟ್ ಎಕ್ಸ್ ಬೈ ರೂಟ್ ಕ್ಯಾಪಿಟಲ್ ಎಕ್ಸ್ ಬೈ ರೂಟ್ ಕ್ಯಾಪಿಟಲ್ ವೈ ಇಂಟು ಪಿ. ಎಕ್ಸ್ ಅಂದರೆ ಏನು? ಸ್ಮಾಲ್ ಎಕ್ಸ್ ಅಂದರೆ ರೂಟ್ ಎಕ್ಸ್ ಮೈನಸ್ ವೈ ಅಂದರೆ ರೂಟ್ ವೈ. ಸ್ಮಾಲ್ ಪಿ ಅಂದರೆ ರೂಟ್ ಕ್ಯಾಪಿಟಲ್ ಎಕ್ಸ್ ಬೈ ಕ್ಯಾಪಿಟಲ್ ವೈ ಇಂಟು ಕ್ಯಾಪಿಟಲ್ ಪಿ. ವೈ ಅಂದರೆ ಸ್ಮಾಲ್ ವೈ ಅಂದರೆ ರೂಟ್ ಕ್ಯಾಪಿಟಲ್ ವೈ ಪ್ಲಸ್ ಎಕ್ಸ್ ಅಂದರೆ ಸ್ಮಾಲ್ ಎಕ್ಸ್ ಅಂದರೆ
ರೂಟ್ ಕ್ಯಾಪಿಟಲ್ ಎಕ್ಸ್ ಈಸ್ ಈಕ್ವಲ್ ಟು 2 ಇಂಟು ಸ್ಮಾಲ್ ಪಿ ಅಂದ್ರೇನು, ರೂಟ್ ಎಕ್ಸ್ ಕ್ಯಾಪಿಟಲ್ ಎಕ್ಸ್ ಬೈ ರೂಟ್ ಕ್ಯಾಪಿಟಲ್ ವೈ ಇಂಟು ಪಿ. ಈಗೇನಾಗುತ್ತೆ ಹೇಳಿ? ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ಏನಾಗುತ್ತೆ? ಎಕ್ಸ್ ಪಿ, ಅಥವಾ ಈ ಥರ ಮಾಡ್ಕೊಬಿಡಿ, ಪಿ ಎಕ್ಸ್ ಬೇಕಾದರೆ ಬರ್ಕೊಳ್ಳಿ. ಹೇಳಿ, ಕ್ಯಾಪಿಟಲ್ ಪಿ ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ಏನಾಗುತ್ತೆ? ಎಕ್ಸ್ ಪಿ ಎಕ್ಸ್ ಬರ್ಕೊಳ್ಳಿ. ಡಿವೈಡ್ ಬೈ ಏನಿದೆ? ರೂಟ್ ಕ್ಯಾಪಿಟಲ್ ವೈ ಅಂದರೆ ನೀವೇನು ಮಾಡಬೇಕು ಗೊತ್ತಾ, ಇಲ್ಲಿ ಸ್ಮಾಲ್ ಪಿ ಮತ್ತು ಸ್ಮಾಲ್ ಎಕ್ಸು ಮತ್ತು ಸ್ಮಾಲ್ ವೈನ ರೀಪ್ಲೇಸ್ ಬೈ ಯಾವುದರಿಂದ ಮಾಡ್ಕೋಬೇಕು? ಅಲ್ಲಿ ಸ್ಮಾಲ್ ಎಕ್ಸು ಇರಬಾರ್ದು, ಸ್ಮಾಲ್ ಪಿನೂ ಇರಬಾರ್ದು, ಸ್ಮಾಲ್ ವೈನೂ ಇರಬಾರ್ದು. ಅದ್ರ ರೀಪ್ಲೇಸ್ ಬೈ ಯಾವ್ದು ಮಾಡ್ಕೋಬೇಕು? ಅದು ಕ್ಯಾಪಿಟಲ್ ಎಕ್ಸ್ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ಪಿ ಇಲ್ಲಿ ಇರಬೇಕು, ಆ ಥರ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ ಏನಾಗುತ್ತೆ? ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ಏನು? ಎಕ್ಸು, ಪಿ ಎಕ್ಸ್ ಆಗುತ್ತೆ, ಕರೆಕ್ಟ್ ಅಲ್ವಾ ಇದು? ಬೈ ರೂಟ್ ವೈ, ರೂಟ್ ಕ್ಯಾಪಿಟಲ್ ವೈ ಮೈನಸ್ ಹೇಳಿ ರೂಟ್ ಕ್ಯಾಪಿಟಲ್ ವೈ, ಬ್ರ್ಯಾಕೆಟ್ ಕ್ಲೋಸ್ ಮಾಡ್ಕೊಳ್ಳಿ. ಇಲ್ಲಿ ಇದು ಕ್ಯಾನ್ಸಲ್ ಮಾಡ್ಬೋದಲ್ವಾ? ರೂಟ್ ಕ್ಯಾಪಿಟಲ್ ವೈ ಕ್ಯಾನ್ಸಲ್, ಉಳಿದಿದ್ದೇನು? ಕ್ಯಾಪಿಟಲ್ ಪಿ ರೂಟ್ ಎಕ್ಸ್ ಪ್ಲಸ್ ಹೇಳಿ ರೂಟ್ ಕ್ಯಾಪಿಟಲ್ ಎಕ್ಸ್ ಈಸ್ ಈಕ್ವಲ್ ಟು ಹೇಳಿ 2 ರೂಟ್ ಕ್ಯಾಪಿಟಲ್ ಎಕ್ಸ್ ಬೈ ರೂಟ್ ಕ್ಯಾಪಿಟಲ್ ವೈ ಇಂಟು ಪಿ. ಕರೆಕ್ಟ್ ಅಲ್ವಾ? ಈಗ ಎಲ್ ಸಿ ಎಮ್ ಮಾಡ್ಕೊಳ್ಳಿ. ಹೇಳಿ, ಪಿ ಎಕ್ಸ್ ಮೈನಸ್ ರೂಟ್ ವೈ ಇಂಟು ರೂಟ್ ವೈ ಏನು? ಡಿವೈಡೆಡ್ ಬೈ ರೂಟ್ ವೈ. ಅರ್ಥ ಆಗ್ತಿದೆಯಲ್ವಾ? ರೂಟ್ ವೈ ಇಂಟು ರೂಟ್ ವೈ ಅಂದರೆ ವೈ, ಪಿ ಎಕ್ಸ್ ಮೈನಸ್ ವೈ ಬೈ ರೂಟ್ ವೈ. ನೆಕ್ಸ್ಟ್ ರೂಟ್ ಎಕ್ಸ್ನ ಕಾಮನ್ ತಗೊಳ್ಳಿ, ಉಳಿಯೋದೇನು? ಕ್ಯಾಪಿಟಲ್ ಪಿ ಪ್ಲಸ್ 1 ಈಸ್ ಈಕ್ವಲ್ ಟು 2 ರೂಟ್ ಕ್ಯಾಪಿಟಲ್ ಎಕ್ಸ್ ಬೈ ಇಂಟು ಪಿ. ಕರೆಕ್ಟ್ ಅಲ್ವಾ? ಇಲ್ಲಿ ರೀಅರೇಂಜ್ ಮಾಡ್ಕೊಳ್ಳಿ. ಹೇಳಿ, ರೂಟ್ ಕ್ಯಾಪಿಟಲ್ ಎಕ್ಸ್ ಬೈ ರೂಟ್ ಕ್ಯಾಪಿಟಲ್ ವೈ, ಇಲ್ಲೇನು ಉಳಿದಿದೆ ಮೈನಸ್ ವೈ ಇಂಟು ಪಿ ಪ್ಲಸ್ 1 ಈಸ್ ಈಕ್ವಲ್ ಟು 2 ರೂಟ್ ಕ್ಯಾಪಿಟಲ್ ಎಕ್ಸ್ ಬೈ ಕ್ಯಾಪಿಟಲ್ ವೈ ಇಂಟು ಪಿ. ಏನೇನು ಕ್ಯಾನ್ಸಲ್ ಆಗುತ್ತೆ? ರೂಟ್ ಎಕ್ಸ್ ರೂಟ್ ವೈ ಕ್ಯಾನ್ಸಲ್, ಉಳಿದಿದೇನು? ಪಿ ಎಕ್ಸ್ ಮೈನಸ್ ವೈ ಇಂಟು ಪಿ ಪ್ಲಸ್ 1 ಈಸ್ ಈಕ್ವಲ್ ಟು ಏನು? 2p. ಈಗೇನಾಯಿತು? ಪಿ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 2p ಬೈ ಪಿ ಪ್ಲಸ್ 1. ಅರ್ಥ ಆಗ್ತಿದೆಯಲ್ವಾ? ಈಗ ಮೈನಸ್ ವೈ ಆ ಕಡೆ ಹೋದರೆ ಏನಾಗುತ್ತೆ ನೋಡಿ, ಪಿ ಎಕ್ಸ್ ಪ್ಲಸ್ ಈ ಕಡೆ ಬಂದರೆ ಏನಾಗುತ್ತೆ? ಮೈನಸ್ 2p ಬೈ ಪಿ ಪ್ಲಸ್ 1 ಈಸ್ ಈಕ್ವಲ್ ಟು ವೈ. ಅರ್ಥ ಆಯ್ತಲ್ವಾ? ಏನೈತಿ ಈಗ ಅದು? ಹೇಳಿ ಏನಾಗುತ್ತೆ ಈಗ? ವೈ ಈಸ್ ಈಕ್ವಲ್ ಟು ಪಿ ಎಕ್ಸ್ ಮೈನಸ್ 2p ಬೈ ಪಿ ಪ್ಲಸ್ 1. ಇದು ಯಾವ ಫಾರ್ಮಲ್ಲಿದೆ? ಕ್ಲಾರೆಟ್ಸ್ ಈಕ್ವೇಷನ್. ಕ್ಲಾರೆಟ್ಸ್ ಈಕ್ವೇಷನ್ ಜ್ಞಾಪಕ ಇಟ್ಕೊಳ್ಳಿ. ಡಿ ವೈ ಬೈ ಡಿ ಎಕ್ಸ್ ಇದ್ದರೆ ಕ್ಲಾರೆಟ್ಸ್ ಈಕ್ವೇಷನ್ ಯಾವ ಥರ ಬರುತ್ತೆ? ವೈ ಈಸ್ ಈಕ್ವಲ್ ಟು ಪಿ ಎಕ್ಸ್ ಪ್ಲಸ್ ಎಫ್ ಆಫ್ ಪಿ, ಅಂದರೆ ಸ್ಮಾಲ್ ವೈ ಸ್ಮಾಲ್ ಎಕ್ಸ್ ಬರುತ್ತೆ, ಸ್ಮಾಲ್ ಪಿ ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಅದೇ ಕ್ಯಾಪಿಟಲ್ ವೈ ಬೈ ಡಿ ಕ್ಯಾಪಿಟಲ್ ಎಕ್ಸ್ ಇದ್ದರೆ ಹೇಳಿ, ಕ್ಯಾಪಿಟಲ್ ಪಿ ಎಕ್ಸ್ ಪ್ಲಸ್ ಎಫ್ ಆಫ್ ಕ್ಯಾಪಿಟಲ್ ಪಿ, ಈ ಥರ ಫಾರ್ಮಲ್ಲಿ ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇದು ಕ್ಲಾರೆಟ್ಸ್ ಈಕ್ವೇಷನ್ ಆಯಿತು ತಾನೇ? ಇದು ಅರ್ಥ ಆಗ್ತಿದೆಯಲ್ವಾ? ಈಗೇನಂತ ಹೇಳ್ಬೋದು ಇದಕ್ಕೆ? ಅಂದರೆ ಡಿ ವೈ ಬೈ ಡಿ ಎಕ್ಸ್ ಪಿ ಇದ್ರೆ, ಡಿ ವೈ ಬೈ ಡಿ ಎಕ್ಸ್ ಅಂದರೆ ಸ್ಮಾಲ್ ಪಿ ಇದ್ದರೆ ಆ ಥರ ಬರುತ್ತೆ, ಕ್ಯಾಪಿಟಲ್ ಪಿ ಇದ್ದರೆ ಈ ಥರ ಬರುತ್ತೆ ಅಂತ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ನೋಡಿ, ಇದು ಯಾವ ಫಾರ್ಮ್ ಆಯಿತು ಹೇಳಿ? ದ ಈಕ್ವೇಷನ್ ಈಸ್ ಕ್ಲಾರೆಟ್ಸ್ ಈಕ್ವೇಷನ್ ಆಫ್ ದ ಫಾರ್ಮ್ ವೈ, ಕ್ಯಾಪಿಟಲ್ ವೈ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಪಿ ಪ್ಲಸ್ ಕ್ಯಾಪಿಟಲ್ ಪಿ ಇಂಟು ಕ್ಯಾಪಿಟಲ್ ಎಕ್ಸ್ ಪ್ಲಸ್ ಎಫ್ ಆಫ್ ಕ್ಯಾಪಿಟಲ್ ಪಿ, ಹೂಸ್ ಜನರಲ್ ಸೊಲ್ಯೂಷನ್ ಏನು? whose general solution is
ವೈ ಈಸ್ ಈಕ್ವಲ್ ಟು ಸಿ ಕ್ಯಾಪಿಟಲ್ ಎಕ್ಸ್ ಪ್ಲಸ್ ಎಫ್ ಆಫ್ ಸಿ. ಅರ್ಥ ಆಗ್ತಿದೆಯಲ್ವಾ? ಸಿನ ಸ್ಮಾಲೇ ಬರೀಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ ಏನಾಗುತ್ತೆ? ಇಲ್ಲಿ ನೋಡಿ, ಇದನ್ನ ಬರೀರಿ. ವೈ ಈಸ್ ಈಕ್ವಲ್ ಟು, ಇಲ್ಲಿ ಪಿ ಬದಲು ಏನಾಗಬೇಕು? ಸಿ ಎಕ್ಸ್ ಮೈನಸ್ 2c/c+1. ಇಲ್ಲಿ ಪಿ ಬದಲು ಸಿ ಆದರೆ ಅದೇ ಮುಗೀತು. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ, ಕ್ಯಾಪಿಟಲ್ ವೈ ಅಂದರೆ ಏನು? ಲಾಸ್ಟಲ್ಲಿ ಕ್ಯಾಪಿಟಲ್ ವೈ ಅಂದರೆ ಏನು? y² ಈಸ್ ಈಕ್ವಲ್ ಟು ಸಿ ಇಂಟು ಕ್ಯಾಪಿಟಲ್ ಎಕ್ಸ್ ಅಂದರೆ ಮೈನಸ್ 2c/c+1. ಇದೇ ಫೈನಲ್ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ಇದನ್ನ ಇನ್ನೊಂದು ಸತಿ ಹೇಳ್ಬಿಡ್ತೀನಿ, ನೋಡ್ಕೊಳ್ಳಿ. ಅಂದರೆ ಇಲ್ಲಿ ಕ್ವಶನಲ್ಲಿ ಏನಿದೆ ಅಂದರೆ, ಕೊಟ್ಟಿರೋ ಕ್ವಶನು ಕ್ಲಾರೆಟ್ಸ್ ಫಾರ್ಮಲ್ಲಿ ಇಲ್ಲ, ಅದನ್ನ ಕ್ಲಾರೆಟ್ಸ್ ಫಾರ್ಮಲ್ಲಿ ಮಾಡಿ ಬೈ ಯೂಸಿಂಗ್ ಸಬ್ಸ್ಟಿಟ್ಯೂಷನ್, ಆಮೇಲೆ ಸಾಲ್ವ್ ಮಾಡಿ ಅಂತ ಇರೋದು. ಗೊತ್ತಾಗ್ತಿದೆಯಲ್ವಾ? ಈಗ ಫಸ್ಟು ಕ್ವಶನ್ ಬರ್ಕೊಳ್ಳಿ. ಪಿ ಎಕ್ಸ್ ಮೈನಸ್ ವೈ ಇಂಟು ಪಿ ವೈ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 2p. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಈಕ್ವೇಷನ್ 1 ಅನ್ಕೋಬೇಕು. ನೆಕ್ಸ್ಟ್ ಎಕ್ಸ್ ಈಸ್ ಈಕ್ವಲ್ ಟು ಏನು? x² ಅಂದರೆ ಎಕ್ಸ್ ಸ್ಮಾಲ್ ಎಕ್ಸ್ ಏನಾಗುತ್ತೆ? ರೂಟ್ ಕ್ಯಾಪಿಟಲ್ ಎಕ್ಸ್. ಡಿ ಕ್ಯಾಪಿಟಲ್ ಎಕ್ಸ್ ಬೈ ಡಿ ಸ್ಮಾಲ್ ಎಕ್ಸ್ ಅಂದರೆ ಏನು? 2x. ಇಲ್ಲಿ ಡಿ ಕ್ಯಾಪಿಟಲ್ ಎಕ್ಸ್ ಬೈ ಡಿ ಸ್ಮಾಲ್ ಎಕ್ಸ್ 2xನ ಏನಂತ ಬರ್ಕೊಳ್ಳಿ? ರೂಟ್ ಆಫ್ ಕ್ಯಾಪಿಟಲ್ ಎಕ್ಸ್. ಗೊತ್ತಾಗ್ತಿದೆಯಲ್ವಾ? ಈಗ ವೈ ಅಂದರೆ ಏನು? y². ವೈ ಅಂದರೆ ಸ್ಕ್ವೇರ್ ಈ ಕಡೆ ಹೋದರೆ ರೂಟ್ ವೈ. ಡಿ ಕ್ಯಾಪಿಟಲ್ ವೈ ಬೈ ಡಿ ಸ್ಮಾಲ್ ವೈ ಅಂದರೆ y² ಅಂದ್ರೇನು? 2y. ಡಿ ವೈ ಬೈ ಡಿ ವೈ ಅಂದರೆ 2y ಅಂದ್ರೇನು? ರೂಟ್ ವೈ. ಇದು ರೆಸಿಪ್ರೋಕಲ್ ಮಾಡ್ಕೊಳ್ಳಿ. ಡಿ ಸ್ಮಾಲ್ ವೈ ಬೈ ಡಿ ಕ್ಯಾಪಿಟಲ್ ವೈ ಈಸ್ ಈಕ್ವಲ್ ಟು 1/2 ರೂಟ್ ಕ್ಯಾಪಿಟಲ್ ವೈ. ಈಗ ವಿ ಹ್ಯಾವ್ ಅಂತ ಪಿ ಅಂದ್ರೇನು? ಡಿ ವೈ ಬೈ ಡಿ. ಡಿ ವೈ ಬೈ ಡಿ ಎಕ್ಸ್ನ ಯಾವ ಥರ ಬರ್ಕೋಬೇಕು? ಡಿ ವೈ ಬೈ ಡಿ ಕ್ಯಾಪಿಟಲ್ ವೈ, ಡಿ ಕ್ಯಾಪಿಟಲ್ ವೈ ಬೈ ಡಿ ಕ್ಯಾಪಿಟಲ್ ಎಕ್ಸ್, ಡಿ ಕ್ಯಾಪಿಟಲ್ ಎಕ್ಸ್ ಬೈ ಡಿ ಸ್ಮಾಲ್ ಎಕ್ಸ್. ಆ್ಯಂಡ್ ಲೆಟ್ ಪಿ ಅಂದ್ರೇನು? ಡಿ ಕ್ಯಾಪಿಟಲ್ ವೈ ಬೈ ಡಿ ಕ್ಯಾಪಿಟಲ್ ಎಕ್ಸ್. ಪಿ ಈಸ್ ಈಕ್ವಲ್ ಟು ಡಿ ವೈ ಬೈ ಡಿ ಕ್ಯಾಪಿಟಲ್ ವೈ ಅಂದ್ರೇನು? 1/2 ರೂಟ್ ವೈ. ಡಿ ಕ್ಯಾಪಿಟಲ್ ವೈ ಬೈ ಡಿ ಕ್ಯಾಪಿಟಲ್ ಎಕ್ಸ್ ಅಂದ್ರೇನು? ಎಲ್ಲಿದೆ? ಕ್ಯಾಪಿಟಲ್ ಪಿ. ಡಿ ಎಕ್ಸ್ ಬೈ ಡಿ ಎಕ್ಸ್ ಏನಿದೆ? 2 ರೂಟ್ ಕ್ಯಾಪಿಟಲ್ ಎಕ್ಸ್. 2 ಸ್ಮಾಲ್ ಪಿ ಏನಾಗುತ್ತೆ? ರೂಟ್ ಕ್ಯಾಪಿಟಲ್ ಎಕ್ಸ್ ಬೈ ರೂಟ್ ವೈ ಇಂಟು ಕ್ಯಾಪಿಟಲ್ ಪಿ ಆಗುತ್ತೆ. ಈಕ್ವೇಷನ್ 1 ಬಿಕಮ್ಸ್ ಅಂತ ಬರ್ಕೊಳ್ಳಿ. ಹೇಳಿ, ಸ್ಮಾಲ್ ಪಿ ಅಂದರೆ ಏನು? ಕ್ಯಾಪಿಟಲ್ ಎಕ್ಸ್ ಬೈ ರೂಟ್ ವೈ ಇಂಟು ಪಿ. ಎಕ್ಸ್ ಅಂದರೆ ರೂಟ್ ಎಕ್ಸ್ ಮೈನಸ್ ವೈ ಅಂದರೆ ರೂಟ್ ವೈ. ಪಿ ಅಂದರೆ ರೂಟ್ ಎಕ್ಸ್ ಬೈ ರೂಟ್ ವೈ ಕ್ಯಾಪಿಟಲ್ ಪಿ. ವೈ ಅಂದರೆ ರೂಟ್ ಕ್ಯಾಪಿಟಲ್ ವೈ ಪ್ಲಸ್ ಎಕ್ಸ್ ಅಂದರೆ ರೂಟ್ ಕ್ಯಾಪಿಟಲ್ ಎಕ್ಸ್ ಈಸ್ ಈಕ್ವಲ್ ಟು ಪಿ ಅಂದ್ರೇನು? ರೂಟ್ ಕ್ಯಾಪಿಟಲ್ ಎಕ್ಸ್ ಬೈ ರೂಟ್ ವೈ ಇಂಟು ಕ್ಯಾಪಿಟಲ್ ಪಿ ಹಾಕಿ. ಇಲ್ಲಿ ರೂಟ್ ವೈ ಕ್ಯಾನ್ಸಲ್. ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ಏನಾಗುತ್ತೆ? ಪಿ ಎಕ್ಸ್ ಬೈ ರೂಟ್ ವೈ ಮೈನಸ್ ರೂಟ್ ವೈ, ಪಿ ರೂಟ್ ಎಕ್ಸ್ ಪ್ಲಸ್ ರೂಟ್ ಎಕ್ಸ್, 2 ರೂಟ್ ಎಕ್ಸ್ ಬೈ ರೂಟ್ ವೈ ಇಂಟು ಪಿ. ಇಲ್ಲಿ ಪಿ ಎಕ್ಸ್ ಮೈನಸ್ ವೈ ಬೈ ರೂಟ್ ವೈ, ರೂಟ್ ಎಕ್ಸ್ನ ಕಾಮನ್ ತಗೊಳ್ಳಿ, ಪಿ ಪ್ಲಸ್ 1, 2 ರೂಟ್ ಎಕ್ಸ್ ಬೈ ರೂಟ್ ವೈ ಇಂಟು ಪಿ. ರೂಟ್ ಎಕ್ಸ್ ಬೈ ರೂಟ್ ವೈ ಆಚೆ ತಗೊಳ್ಳಿ, ಉಳಿಯೋದೇನು? ಪಿ ಎಕ್ಸ್ ಮೈನಸ್ ವೈ ಇಂಟು ಪಿ ಪ್ಲಸ್ 1. ಇದು ಹಂಗೆ ಇರಲಿ. ಇದೆಲ್ಲ ಕ್ಯಾನ್ಸಲ್ ಆದರೆ ಏನು ಉಳಿಯುತ್ತೆ? ಪಿ ಎಕ್ಸ್ ಮೈನಸ್ ವೈ ಪಿ ಪ್ಲಸ್ 1 ಈಸ್ ಈಕ್ವಲ್ ಟು 2p. ಈ ಪಿ ಪ್ಲಸ್ 1ನ ಡಿವೈಡ್ ಮಾಡ್ಬಿಡಿ. ಪಿ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ 2p ಬೈ ಪಿ ಪ್ಲಸ್ 1. 2p ಬೈ ಪಿ ಪ್ಲಸ್ 1 ಈ ಕಡೆ ಬಂದರೆ ಮೈನಸ್ 2p ಬೈ 2p ಪ್ಲಸ್ 1 ಆಗುತ್ತೆ. ಆವಾಗ y ಈಸ್ ಈಕ್ವಲ್ ಟು ಪಿ ಎಕ್ಸ್ ಮೈನಸ್ 2p ಬೈ ಪಿ ಪ್ಲಸ್ 1. ದ ಇಕ್ವೇಷನ್ ಈಸ್ ಕ್ಲಾರೆಟ್ಸ್ ಇಕ್ವೇಷನ್ ಆಫ್ ದ ಫಾರ್ಮ್ y ಈಸ್ ಈಕ್ವಲ್ ಟು ಪಿ ಎಕ್ಸ್ ಪ್ಲಸ್ whose general solution is cx plus f of c. y is equal to cx. ಇಲ್ಲಿ ಸಿ ಪಿ ಬದಲು ಸಿ ಹಾಕ್ಕೊಳ್ಳಿ. cx ಮೈನಸ್ 2c ಬೈ ಸಿ ಪ್ಲಸ್ 1 whose ಅಂದರೆ ಈಗ ಒಂದು ಲಾಸ್ಟಲ್ಲಿ ಕ್ಯಾಪಿಟಲ್ ವೈ ಅಂದ್ರೇನು? ಸ್ಮಾಲ್ y². ಕ್ಯಾಪಿಟಲ್ ಎಕ್ಸ್ ಅಂದ್ರೇನು? ಸ್ಮಾಲ್ x² ಹಾಕಿ ಅದೇ ಆನ್ಸರ್. ಗೊತ್ತಾಯ್ತಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.